ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಜೆಬಿಟಿವಿ ನ್ಯೂಸ್ 24x7 ಚಾನೆಲ್ ಅನ್ನ ಪ್ರೋತ್ಸಾಹಿಸಿ. ಮಹಾಲಿಂಗಪುರ ಸಂಪೂರ್ಣ ಬಂದ್ ಮಾಡಿ ಸಾವಿರಾರು ಜನ ಕೂಡಿಕೊಂಡು ಯಶಸ್ವಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಗರದ ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳು ಬಂದ್ ಮಾಡಿ ತಾಲೂಕು ಹೋರಾಟಕ್ಕೆ ಬೆಂಬಲ ಸೂಚಿಸಲಾಯಿತು. ಜೊತೆಗೆ ಮಹಾಲಿಂಗಪುರ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ಸಾರ್ವಜನಿಕರು ಯಾವುದೇ ಪಕ್ಷ ಭೇದ ಮರೆತು ಒಕ್ಕಟ್ಟಿನೊಂದಿಗೆ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ನಡಚೌಕಿ ಗಾಂಧಿ ಸರ್ಕಲ್ ಮುಖಾಂತರ ಚೆನ್ನಮ್ಮ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸುದೀರ್ಘವಾಗಿ ತಾಲೂಕು ಹೋರಾಟ ನಡೆದು ಬಂದ 1190 ದಿನಗಳ ಹೋರಾಟದ ಕುರಿತು ಹೋರಾಟ ಸಮಿತಿಯ ಮುಖಂಡರು ಹೋರಾಟದ ಸಾಧಕ ಬಾಧಕಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮಕ್ಕೆ ತೇರ್ದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸೌದಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನಾನು ಕೂಡ ಮಹಾಲಿಂಗಪುರ ತಾಲೂಕು ಆಗಲು ನನ್ನಿಂದ ಎಷ್ಟು ಸಾಧ್ಯವೋ ಅದನ್ನ ಸಮಿತಿಯವರ ಜೊತೆಗೂಡಿ ತಾಲೂಕು ಆಗುವವರೆಗೆ ನನ್ನ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮುಧೋಳದ ರೈತ ಮುಖಂಡ ಮುತ್ತಪ್ಪ ಕುಮಾರ್ ಮಾತನಾಡುತ್ತಾ ಹೇಳ್ತಾರೆ, ತಾಲೂಕು ಹೋರಾಟ ನಮ್ಮ ಹಕ್ಕು. ನಾವೇಕೆ ಬೆಂಗಳೂರಿಗೆ ಹೋಗಬೇಕು? ನಾವು ಮತ ಹಾಕಿ ಆಯ್ಕೆ ಮಾಡಿ ಕಳಿಸಿದ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ನಮ್ಮ ಪರವಾಗಿ ಅವರು ಕೆಲಸ ಮಾಡಬೇಕು ಅಂತ ಮತ ಹಾಕಿ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸಿದ್ದೇವೆ. ಆದ್ದರಿಂದ 1190 ದಿನಗಳು ಮಹಾಲಿಂಗಪುರ ತಾಲೂಕು ಹೋರಾಟಕ್ಕೆ ಬೆಲೆನೇ ಇಲ್ವಾ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೋರಾಟ ಸಮಿತಿಯವರು ಹೇಳಿದ ಸಮಯ ದಿನಗಳು ನೆನಪೇ ಇಲ್ಲ. ಹಾಗಾದ್ರೆ ಇದರ ಜವಾಬ್ದಾರಿ ತೆಗೆದುಕೊಳ್ಳುವವರು ಯಾರು? ಹೋರಾಟಗಾರರು ಹೆಚ್ಚಿಸಬೇಕು. ಈ ಹೋರಾಟದಲ್ಲಿ ರೈತರು, ವ್ಯಾಪಾರಸ್ಥರು, ವೈದ್ಯರು ಎಲ್ಲರೂ ಕೂಡ ಸಂಪೂರ್ಣ ಬಂದ್ ಮಾಡುವ ಮೂಲಕ ಹೋರಾಟವನ್ನ ಯಶಸ್ವಿಗೊಳಿಸಿದ್ರು. ಬ್ಯೂರೋ ರಿಪೋರ್ಟ್, ಜೆಬಿಟಿವಿ ನ್ಯೂಸ್, ಮಹಾಲಿಂಗಪುರ. ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರೇ, ಹೋರಾಟ ಸಮಿತಿಯ ಸರ್ವ ಸದಸ್ಯರೇ, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ, ನಗರದಿಂದ, ಎಲ್ಲ ವಾರ್ಡ್ಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ, ಯುವ ಮಿತ್ರರೇ, ಹಿರಿಯರೇ, ತಾಯಂದಿರೇ ಹಾಗೂ ಪತ್ರಕರ್ತ ಮಿತ್ರರೇ, ತಾಲೂಕು ಹೋರಾಟ ಅವ್ಯಾಹತವಾಗಿ ನಿರಂತರವಾಗಿ ಸುಮಾರು 4 ವರ್ಷ ಸಮೀಪ ಆಯ್ತು, 3 ವರ್ಷ ಮೇಲ್ಪಟ್ಟಾಯ್ತು. ನಿರಂತರವಾಗಿ ಹೋರಾಟ ಪ್ರಾರಂಭ ಅದ. ಇದು ನಾವು ನಮ್ಮ ಸರ್ಕಾರ ಇದ್ದಾಗೂ ಸಹಿತ ಸಾಕಷ್ಟು ನಾವು ನಿಯೋಗಕ್ಕೆ ಹೋಗಿ ಎಲ್ಲ ಮಂತ್ರಿಗಳಿಗೆ, ರೆವಿನ್ಯೂ ಮಂತ್ರಿಗೆ, ಮುಖ್ಯಮಂತ್ರಿಗೆ ಎಲ್ಲ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ. ಆದರೂ ಸಹಿತ ಒಂದು ನಿರ್ದಿಷ್ಟವಾದ ಆದೇಶ ಆಗಲಿಲ್ಲ. ಅಷ್ಟರೊಳಗೆ ಚುನಾವಣೆ ಬಂದು ತಟಸ್ಥಾತು. ಈಗೂ ಸಹಿತ ಹೊಸ ಸರ್ಕಾರ ಬಂದ 2 ವರ್ಷ ಮೇಲ್ಪಟ್ಟಾದರೂ ಸಹಿತ ತಾಲೂಕಿನ ಬಗ್ಗೆ ಚಕಾರ ಶಬ್ದ ತೆಗೆದಿಲ್ಲ. ಆದ್ದರಿಂದ ನಾವು ಪ್ರಜಾತಂತ್ರ ನೀತಿಯಲ್ಲಿ ಇಲ್ಲಿಯವರೆಗೆ ಅತ್ಯಂತ ಸಂಯಮದಿಂದ, ಶಾಂತತೆಯಿಂದ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ಕೊಂಡು ಬಂದೀವಿ. ಈ ಹೋರಾಟಗಾರರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ನಾನು ಸಹಿತ ಎಲ್ಲ ದೃಷ್ಟಿಯಿಂದಲೂ ಸಹಿತ ಈ ಹೋರಾಟ ಸಮಿತಿ ಜೊತೆ ಇರ್ತೀನಿ. ಮುಖ್ಯಮಂತ್ರಿಗೆ, ರೆವಿನ್ಯೂ ಮಂತ್ರಿಗೆ ಭೇಟಿ ಆಗಬೇಕಾದ್ರೆ ನಾನು ನಿಮ್ಮ ನಿಯೋಗದ ಜೊತೆ ಬರ್ತೀನಿ. ನನ್ನ ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗಷ್ಟೇ ಅಲ್ಲ, MB ಪ್ರಕಾಶ್ ಆಯೋಗ ಬಂದಾಗ ಈ ರಬಕವಿ ಬನಟ್ಟಿ, ಮಹಾಲಿಂಗಪುರ, ತೇರ್ದಾಳ್ 3 ತಾಲೂಕುಗಳು ಸಹಿತ ಎಲ್ಲ ಆಯಾ ಭಾಗದ ಹಿರಿಯರು ಒತ್ತಾಯ ಮಾಡಿದಾಗ ನಾ 3 ಜನರಿಗೆ ಪತ್ರ ಕೊಟ್ಟಿದ್ದೀನಿ ನಾನು ನಿಜವಾಗ್ಲೂ ಸಹಿತ. ಅದರೊಳಗೆ ಇದು ಒಂದು ಉಳಿದದ. ಅವೆರಡು ತಾಲೂಕು ಆಗಿದಾವೆ ಮತ್ತು ಯಾವ್ದು ಅರ್ಹತೆ ಐತಿ ಅದೇ ತಾಲೂಕು ಉಳಿದದ.
ಹೆಚ್ಚಿನ ಅರ್ಹತೆ ಹೊಂದಿರತಕ್ಕಂಥ ತಾಲೂಕುಗಳು ಅದ. ಈ ಮೊದಲ ಭಾಗದಿಂದ 16 ಹಳ್ಳಿಗಳನ್ನು ಸೇರಿಸಿ ಅತ್ಯಂತ ಸೂಕ್ತವಾದ ಏನು ನಮ್ಮ ಗೈಡ್ಲೈನ್ಸ್ ನಾವು ತಾಲೂಕು ಆಗಬೇಕಾದ್ರೆ ಆ ಪ್ರಕಾರ ಆ ಗೈಡ್ಲೈನ್ಸ್ಗೆ ಬದ್ಧತೆ ಅದ, ಸೂಕ್ತ ಅದ. ತಕ್ಷಣ ಹೊಸ ತಾಲೂಕನ್ನ ಘೋಷಣೆ ಮಾಡಬೇಕು ಸರ್ಕಾರ ಅನ್ನುವಂಥದ್ದನ್ನು ಒತ್ತಾಯ ನಾನು ಸಹಿತ ಮಾಡ್ತೀನಿ. ಸೆಂಟ್ರಲ್ ಗೌರ್ಮೆಂಟು ಸಹಿತ ಈಗ ಜನಗಣತಿ ಪ್ರಾರಂಭ ಆಗೋದ್ರಿಂದ ಇಷ್ಟು ದಿವಸದೊಳಗೆ ನೀವು ತಾಲೂಕಾ ಜಿಲ್ಲಾ ಯಾವುದಾದ್ರೂ ಮಾಡೋರಿದ್ರೆ ಘೋಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಆದೇಶವನ್ನು ಸೂಚನೆಯನ್ನು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾಗಿದೆ. ಆದ್ದರಿಂದ ದಯಮಾಡಿ ಈ ಯಾವುದೇ ಪ್ರೆಸ್ಟೇಜ್ಗೆ ಬೀಳಲಾರದೆ ಈ ಸರ್ಕಾರ ನಾವು ಮನಸ್ಸು ಮಾಡಿ ನಿರಂತರವಾಗಿ ಇಷ್ಟೊಂದು ದೀರ್ಘ ಹೋರಾಟ ಆಗಿದ್ದನ್ನು ನಾವು ಎಲ್ಲಿ ಕಂಡಿಲ್ಲ. ಈ ತಾಲೂಕು ಆಗಲಿಕ್ಕೆ ಎಲ್ಲ ರೀತಿಯಿಂದ ಅರ್ಹತೆ ಹೊಂದ್ಯದ ಮಾಲಿಂಗ್ಪುರ್ ಮತ್ತು ಇಲ್ಲಿ ನೆರೆಯ ಆಂಧ್ರದಲ್ಲಿ ತಂದು ಕೊಟ್ಟಂತದ್ದು ಏನಿತ್ತಪ್ಪ ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅದು ನಮ್ದು ಒಂದೇ ಅರ್ಥಲ್ಲ, 7-8 ತಾಲೂಕಾ ಘೋಷಣೆ ಮಾಡಬೇಕನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆದೇಶ ತೀರ್ಮಾನಕ್ಕೆ ಚುನಾವಣಾ ಪ್ರಚಾರದಲ್ಲಿ ಬಂದಾಗ ನಮ್ಮ ಸರ್ಕಾರ ಬಂತಂದ್ರೆ ನಿಮಗೆ ತಾಲೂಕಾ ಮಾಡಿ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದಾಗ ಆ ಮಾತಿನ ಮೇಲೆ ಅಡ್ಡ ತೀರ್ದಾರದವ್ರು ಗಪ್ ಕುಂಡಿರ್ಲಿಲ್ಲ. ಅಲ್ಲಿ 10,000 ಜನ ಬೆಂಗಳೂರಿಗೆ ಹೋದ್ರಿ. ಏನ್ರಿ ಇಲ್ಲಿ ನಾವು ಮಾಲಿಂಗ್ಪುರದಾಗ 10,000 ಮಂದಿ ಕೂಡಿಲ್ಲ, 1,000 ಮಂದಿ ಕೂಡಿದ್ವಿಲ್ಲ. ಆಮೇಲೆ ನನಗೆ ಗೊತ್ತಾಗವಲ್ತ. ಬೆಂಗಳೂರಿಗೆ 10,000 ಮಂದಿ ಹೋದ್ರಿ ತೀರ್ದಾರದವ್ರ. ಅಲ್ಲ, ಇಲ್ಲಿ ನಿಂಗಪ್ಪ ಬಾಳಿಕಾಯಿ ಆಯ್ತು, ನಾವಾತು ಬೆಂಗಳೂರಿಗೆ ಒಂದು ಊರಿನಿಂದ 10,000 ಮಂದಿ ಹೋಗುದೇನು ಸಣ್ಣ ಕೆಲಸ ಐತೆ ತಿಳ್ಕೊಂಡ್ರಿ ನೀವು? ಅಂಗಡಿ ಬಾಗ್ಲ ಹಾಕೊಂಡು ಮನ್ಯಾಗ ಕೈಯಾಗ ಬಳಿ ತೊಟ್ಕೊಂಡು ಕೂತಾರಿ. ಇಲ್ಲಿ ಬಂದು ನಿಂದ್ರಾಕ ಅಲ್ಲ, ಬರ್ಬೇಕಿಲ್ಲ ಹೊರಗ. ಏನ್ಪಾ ನಾವೇನ್ ಲೀಡರ್ ಆಗ್ಬೇಕಂತಿಲ್ಲ, ಏನಿಲ್ಲ. ನೀವು ಬಂದವ್ರು ಮಾತಾಡ್ರಿ, ಒಳ್ಳೆ ರೀತಿಯಿಂದ ವರ್ತನೆ ಮಾಡ್ರಿ. ಶಾಸಕರನ್ನು ಕೇಳುನು, ಮಂತ್ರಿಗಳನ್ನು ಕೇಳುನು, ಅಧಿಕಾರಿ ವರ್ಗದವ್ರನ್ನು ಕೇಳುನು. ಸರಳ ಮಾಡ್ಲಿಲ್ಲ ಅಂದ್ರೆ ಎದಿವಿಗೆ ನಂಗೆ ಹಿಡಿದು ಕೇಳುನು. ಆ ನಂತರ ಬರ್ತಾರ ಮುಂದಿನ ಹೋರಾಟಕ್ಕೆಲ್ಲಾನು ಸಜ್ಜಾಗುನು. ಬರೀ ಮಾಡಿ ಅರ್ಧಕ್ಕ ಕೈ ಬಿಡುವಂತದ್ದಲ್ಲಿದು. ನಾವೆಲ್ಲ ಬಹಳ ಶಾಂತ ರೀತಿಯಿಂದ ಸಮಾಧಾನದಿಂದ ಇದನ್ನು ಮುಂದುವರಿಸಿಕೊಂಡು ಬಂದದ್ದು ನಾವು. ಈಗಾದ್ರೂ ಸಹಿತ ಇನ್ನೂ ಹೆಚ್ಚಿನ ಒಂದು ನಾವು ಫೋರ್ಸ್ ಮಾಡಬೇಕಾಗಿತ್ತಂದ್ರ, ನಮ್ಮ ಬಲವನ್ನು ನಾವು ಪ್ರದರ್ಶನ ಮಾಡಬೇಕಾಗಿತ್ತಂದ್ರ, ಈ ಮಾಲಿಂಗ್ಪುರದ ಜನ ಎಷ್ಟು ಜನಸಂಖ್ಯೆ ಇದ್ರಿ? ನಾವಿಲ್ಲಿ 50,000 ಜನಸಂಖ್ಯೆ ಇದ್ವು. ಒಂದು 10-20,000 ಜನ ಬಂದು ಇಲ್ಲಿ ನಿಂದ್ರಿ. ನೀವು ಇವತ್ತಿಲ್ಲಿ ಜಮಾ ಆಗ್ರಿ. ನೀವು ಎಷ್ಟು ದಿವಸದ ಬಿಟ್ಟು ತಾಲೂಕು ಆಕೈತೆ ಅನ್ನೋದು ನೀವ ನೋಡಕ್ರಿ. ಇಲ್ಲಿಂದ ನಾವು ಮನೆಗೆ ಹೋಗುದು ಬೇಡ, ಆದ ನಂತರ ನಾ ಮನೆಗೆ ಹೋಗೋಣ. ಬರೀ ಹಂಗ ಏನಾರು ಮಾಡಿದ್ರು ಮನ್ಯಾಗ ಕೂತ್ರ ಆಗುದಿಲ್ಲ. ಅದಕ್ಕಾಗಿ ಎಲ್ಲರಲ್ಲೂ ನಮ್ಮದೇ ಆದಂತ ಒಂದು ತ್ಯಾಗ ಅನ್ನೋದು ಇರ್ಬೇಕಾಕತ್. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬಂದು ನೀವೇನ್ ದೊಡ್ಡ ಇಲ್ಲಿ ಗುಡ್ಡಕ್ಕೆ ಕಲ್ಲು ಹೊರದಂತದ್ದಿಲ್ಲ. ಬಂದು ಇಲ್ಲಿ ನಿಂದಿರ್ಬೇಕು, ಕುಂಡ್ರಬೇಕು, ಎಲ್ಲರೂ ಕೂಡ ಕೂಡ್ಬೇಕಷ್ಟೇ. ಇದ್ರಾಗ ನಾವು ಬಂದು ಭಾಗಿಯಾಗಿದ್ವಿ ಅನ್ನೋದನ್ನ ನಮ್ಮ ಬಲ ತೋರಿಸ್ಬೇಕು. ಅದನ್ನ ಬಿಟ್ಟು ಎಲ್ಲೋ ಕೂತ್ಕೊಂಡ ಏನೋ ಮಾತಾಡಿ ಉಡಾಪಿ ಮಾತುಗಳನ್ನು ಮಾಡುವುದರಿಂದ ಊರಿಗೆ ಒಳ್ಳೇದಾಗುವಂತದ್ದಲ್ಲ. ಇವತ್ತಿನ ಈ ಜನರ ಕೆಲಸ ಕಾರ್ಯಗಳಿಗೆ ಎಲ್ಲ ಆಫೀಸ್ಗಳಿಗೆ ಎಡ್ತಾಕುದು ಎಷ್ಟು ತೊಂದರೆ ಆಗೈತೆ ಅನ್ನೋದನ್ನ ಆಗಲೇ ಯಾರೋ ಅದನ್ನ ಅಲ್ಲಿ ಬಸವೇಶ್ವರ ಸರ್ಕಲ್ದಾಗ ಮಾತಾಡಿದ್ರು. ನಿಮಗೆಲ್ಲರಿಗೂ ಅದ್ರದ್ದು ಅನುಭವ ಐತ್ಲ. ಮತ್ತೆ ಅನುಭವ ಆಗಿವು. ನೀವು ಮನ್ಯಾಗ ಕೈಯಾಗ ಬಳಿ ತೊಟ್ಕೊಂಡ್ ಕೊಂಡಿರ್ತೀರಿ ಅಂದ್ರೆ ಮತ್ತೆ ಕೆಲಸ ಯಾವಾಗ ಆಗೋದ? ಇದು ಮಾನ್ಯ ಶಾಸಕರಿಗೆ ಅನುಭವದಾಗೂ ಐತಿ. ಅವ್ರಿಗೂ ಆಡಳಿತಾತ್ಮಕವಾಗಿ ಏನ ತೊಂದರೆ ಅದಾವು ಅವರು ತಮ್ಮ ಜನರಿಗೆ ಹೇಳಿ ನಾವು ಅವ್ರಿಗೆ ಕೈ ಜೋಡಿಸೋನು. ಅವರು ನಮ್ಮ ಹೋರಾಟಕ್ಕೆ ಸರ್ಕಾರದಿಂದ ಯಾವ ರೀತಿ ನಮ್ಮ ಕೆಲಸ ಆಗಕ್ಕೆ ಸಾಧ್ಯ ಐತಿ ಅನ್ನೋದನ್ನ ಅವರು ಹೆಚ್ಚಿನ ರೀತಿಯ ಪ್ರಯತ್ನವನ್ನು ಮಾಡ್ಲಿ. ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳಾದವ್ರು ಯಾವತ್ತು ಜನರ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರ. ಈಗ ಸಿದ್ದರಾಮಯ್ಯನವ್ರು ಮಾತು ಕೊಟ್ಟು ಹೋಗ್ಯಾರ ಅಂತಂದ್ರೆ ನಾವು ಅವ್ರ ಮೇಲೆ ಒತ್ತಡ ತರಬೇಕಾಗಿತ್ತಂದ್ರೆ ಇವತ್ತು ಮಾಲಿಂಗ್ಪುರ್ನಾಗ ಒಂದು 10-20,000 ಜನ ಸೇರ್ಬೇಕು. ನಾವು ಬೆಂಗಳೂರಿಗೆ ನಡ್ರಿ ನಾಳೆ 10,000 ಮಂದಿ ಹೋಗೋಣ. ಬರಕಾಕೈತ್ರಿ? ಇಲ್ಲಿದ್ದವ್ರ ಕೈ ಹತ್ರ ನೋಡ್ರಿ, ಎಷ್ಟು ಮಂದಿ ಹತ್ತಿದ್ರಿ? ಬರೀ ಕೈ ಹತ್ರ ನೋಡ್ರಿ. ನೀವು ಎಷ್ಟು ಪ್ರಾಮಾಣಿಕರದ್ರಿ ಅನ್ನೋದು ಗೊತ್ತಾಕೈತಿ. ನಿಮ್ಮ ಒಳಗ ಆತ್ಮಸಾಕ್ಷಿ ಅನ್ನೋದು ನಿಮ್ದು ಏನೈತೆ ಅನ್ನೋದು ನಿಮ್ಮ ನೀರು ತಿಳಿದೈತಿ. ನಿಮ್ಮ ಮೋದಿ ನೋಡಿದ್ರೆ ಗೊತ್ತಾಕೈತಿ ನನಗೆ. ಇಲ್ಲಿ ಕಾಣವ್ರು ಮೋದಿ ಎಲ್ಲ ಕಾಣಕತ್ತೇವ ಯಾವ ಏನೇನ. ನೀವು ಮೋದಿ ಬೇಗ ಮೀಶಾಲಿ ನೀವು ಇದನ್ನ ಮಾಡುದು ಕೈ ಹತ್ತಲಿಲ್ಲ ಅಂದ್ರೆ ಅಡ್ಡು ಯಾತ್ರೆ
ಅನ್ಬೇಕು ನಿಮಗೆ? ಅಲ್ವೋ ನಡ್ಕೋತ ಹೋಗೋಣ, ಅದಕ್ಕೇನೈತಿ? ನಾವು ಪಂಚಮಸಾಲಿ ಏನ್ ಪಾದಯಾತ್ರೆ ಬೆಂಗಳೂರಿಗೆ ಮಾಡಿಲ್ಲ, ಮುಗೋಳು ಚೆನ್ನಮ್ಮ ಸರ್ಕಲ್, ಮಾಲಿಂಗಪುರ ಚೆನ್ನಮ್ಮ ಸರ್ಕಲ್ ದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋಣ. ಮತ್ತೆ ಬೇಕು ಎಲ್ಲರಿಗೂ ಸೌಲಭ್ಯ, ಹೌದಲ್ಲ? ಅದಕ್ಕಾಗಿ ಅದು ಇವಾಗ ಒಂದು ಕೊನೆ ಹಂತಕ್ಕೆ ಬಂದ್ ನಿಂತೈತಿ. ನಾಳೆ ಡಿಸೆಂಬರ್ 31ರೊಳಗಾಗಿ ಕೇಂದ್ರ ಸರ್ಕಾರದ ಏನು ಆದೇಶ ಐತಿ ಇದ್ರೊಳಗೆ ನಾವು ಕೈ ಬಿಟ್ಟಿವತ್ತಂದ್ರ ಈ ತಾಲೂಕಾ ಹೋರಾಟವನ್ನು ಕೈ ಬಿಡ್ಬೇಕಾಕೈತಿ. ಇದನ್ನ ತಲೆಯಾಗಿಟ್ಕೋರಿ ನೀವೆಲ್ಲ. ಆ ಕಾರಣಕ್ಕಾಗಿ ಈ ಮನವಿಯನ್ನು ಓದಿ ಮಾನ್ಯ ಶಾಸಕರಿಗೆ ಕೊಡುವಂತ ಕೆಲಸವನ್ನ ನಾವು ಈ ಹೋರಾಟ ಯಾರು ಮಾಡ್ಬೇಕ್ರಿ? ನಾವು ಯಾರು ಮಾಡ್ಬೇಕಂತ ಹೇಳಿ ತಿಳ್ಕೊಂಡ್ ಐತಲ್ಲ ಅವ್ರು ಸುಮ್ಮನೆ ಬಿಟ್ಬಿಟ್ಟಿರು. ಸರ್ಕಾರ ಆಯ್ಕೆ ಮಾಡ್ತೀವಿ, ಶಾಸಕರನ್ನ ಆಯ್ಕೆ ಮಾಡ್ಕೋತೀವಿ. ಏನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದ್ರಿ? ಪ್ರಜಾಪ್ರತಿನಿಧಿ. ಈ ಪ್ರಜೆಗಳು ಅವ್ರಿಗೆಲ್ಲ ಓಟ್ ಹಾಕಿರ್ತಾರಲ್ಲ, ಅವ್ರು ಬಂದ್ ಬೀದಿಯಾಗ ಬಂದು ಕುಂದಿರಬಾರ್ದು. ಅವ್ರಿಗೆ ಅವ್ರ ಇದ್ದಲ್ಲೇ ಹೋಗಿ ಅವ್ರ ಸಮಸ್ಯೆನ ಕೇಳ್ಕೊಂಡ ಬಗೆಹರಿಸಬೇಕು ಅಂತ ಹೇಳುವಂತದ್ದು ಒಂದು